ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮಳೆಗಾಗಿ ಪಾದಯಾತ್ರೆ, ಭಜನೆ, ಹರಕೆ, ಪೂಜೆ ಸಲ್ಲ. ವೈಜ್ಞಾನಿಕ ಕ್ರಮ ಮತ್ತು ಜನಪರ ನೀತಿಗಳೇ ಪರಿಹಾರ. ಎಂ ಗಂಗಾಧರ್. ಕೆ ಕರಿಯಪ್ಪ ಅವರ 60ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಮಳೆಗಾಗಿ ಮಹಾವರ್ಣಯಾಗ ಹೋಮ. ಮಳೆಗಾಗಿ ಶ್ರೀ ಅಗ್ನಿ ಆಂಜನೇಯ ಸ್ವಾಮಿಗೆ ಗಂಜು ವರ್ತಕರ ಸಂಘದಿಂದ 101 ಬಿಂದಿಗೆ ನೀರು ಹಾಕಿ ಪ್ರಾರ್ಥನೆ. ನಾಯಿಗಳ ದಾಳಿಗೆ 1.5 ವರ್ಷದ ಮಗು ಬಲಿ. ಗುರುವಾರ ಹಂಚಿನಾಳ ಕ್ಯಾಂಪಿಗೆ ವೈದ್ಯರ ತಂಡ ಭೇಟಿ. ಜಂಗಮರಹಟ್ಟಿಯಲ್ಲಿ ಮಳೆಗಾಗಿ ವಾಡಿಕೆಯಂತೆ ಕಪ್ಪೆಗಳ ಮದುವೆ ಮಾಡಿಸಿದ ಮಹಿಳೆಯರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ರೈತರು, ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮೀಣ ಜನತೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆಗಳು ಒಣಗಿ ಹೋಗುತ್ತಿದ್ದು ನೀರಿನ ಸಮಸ್ಯೆ ಉಲ್ಬಣವಾಗುತ್ತಿದೆ. ಗ್ರಾಮೀಣ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇಂತಹ ಗಂಭೀರ ಸಂದರ್ಭದಲ್ಲಿ ಕೆಲವು ರಾಜಕೀಯ ಪಕ್ಷಗಳು, ಧಾರ್ಮಿಕ ಸಂಘಟನೆಗಳು ಪಾದಯಾತ್ರೆ, ಭಜನೆ, ಹರಕೆ, ವಿಶೇಷ ಪೂಜೆ, ಹೋಮ, ಹವನ ಮಾಡಿದರೆ ಮಳೆ ಬರುತ್ತದೆಂದು ಅಂಧನಂಬಿಕೆ ಪ್ರಚಾರ ಹೆಚ್ಚಾಗಿ ಮಾಡುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಳೆ ಬೀಳುವುದು ಪ್ರಕೃತಿಯ ವೈಜ್ಞಾನಿಕ ಪ್ರಕ್ರಿಯೆಗಳಾದ ಮಾನ್ಸೂನ್ ಗಾಳಿಯ ಚಲನೆ, ಸಮುದ್ರದ ಉಷ್ಣತೆ, ವಾಯುಮಂಡಲದ ಒತ್ತಡದ ಬದಲಾವಣೆ, ಮೋಡಗಳ ರಚನೆ, ಎಲ್ ನೀನೋ, ಮ್ಯಾಡನ್, ಜೂಲಿಯನ್ ಅಸಿಲೇಷನ್, ಕಡಿಮೆ ಒತ್ತಡದ ವ್ಯವಸ್ಥೆಗಳು ಹಾಗೂ ಜಾಗತಿಕ ಹವಾಮಾನ ಬದಲಾವಣೆಗಳ ಮೇಲೆ ಅವಲಂಬಿತವಾಗಿದೆ. ಭಜನೆ, ಪಾದಯಾತ್ರೆ, ಯಾಗ, ಹರಕೆ ಅಥವಾ ಪೂಜೆಗಳಿಂದ ಮೋಡಗಳು ಸೃಷ್ಟಿಯಾಗುವುದಿಲ್ಲ, ಮಳೆಯೂ ಕೂಡ ಸುರಿಯುವುದಿಲ್ಲ. ಇಂದು ಮಳೆಯ ಅಸಮರ್ಪಕತೆ ಮತ್ತು ಬರದ ಸಮಸ್ಯೆಯನ್ನು ಇನ್ನಷ್ಟು ತೀವ್ರಗೊಳಿಸುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡಲು ಅವಕಾಶ ನೀಡುವುದು, ಅರಣ್ಯನಾಶ, ಬೆಟ್ಟಗುಡ್ಡಗಳ ಗಣಿಗಾರಿಕೆ, ಕೆರೆ ಕೊಳಗಳ ಒತ್ತುವರಿ, ನದಿಗಳ ಮಾಲಿನ್ಯ, ಕೈಗಾರಿಕೆಗಳಿಂದ ಪರಿಸರ ಮಾಲಿನ್ಯ, ನಿಯಂತ್ರಣವಿಲ್ಲದ ನಗರೀಕರಣ, ಜೀವವೈವಿಧ್ಯದ ನಾಶ ಇವೆಲ್ಲವೂ ಪರಿಸರ ಸಮತೋಲನವನ್ನು ಹಾಳು ಮಾಡಿ ಮಳೆಯ ಮಾದರಿಗಳ ಮೇಲೂ ಪ್ರತಿಕೂಲ ಪರಿಣಾಮ ಬೀರುತ್ತಿವೆ. ಪರಿಸರ ಸಂರಕ್ಷಣೆಯನ್ನು ಕಡೆಗಣಿಸಿ ಲಾಭ ಕೇಂದ್ರೀಕೃತ ಅಭಿವೃದ್ಧಿ ಮಾದರಿ ಅನುಸರಿಸುವುದು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಮತ್ತಷ್ಟು ತೀವ್ರಗೊಳಿಸುತ್ತಿದೆ. ಅಂಧ ನಂಬಿಕೆಗಳನ್ನು ರಾಜಕೀಯದ ಸಾಧನವನ್ನಾಗಿ ಬಳಸುವುದನ್ನು ನಿಲ್ಲಿಸಿ ಬರದಿಂದ ತತ್ತರಿಸಿರುವ ರೈತರು ಮತ್ತು ದುಡಿಯುವ ಜನರ ಬದುಕನ್ನು ರಕ್ಷಿಸಲು ತಕ್ಷಣದ ಕ್ರಮ ಕೈಗೊಳ್ಳಬೇಕು. ಸಿಪಿಐಎಂಎಲ್ ರೆಡ್ ಸ್ಟಾರ್ ಕರ್ನಾಟಕ ರಾಜ್ಯ ಸಮಿತಿಯು ರಾಜ್ಯದ ರೈತರು, ಕೃಷಿ ಕೂಲಿ ಕಾರ್ಮಿಕರು, ಯುವಜನತೆ, ಮಹಿಳೆಯರು ಹಾಗೂ ಎಲ್ಲ ಪ್ರಗತಿಪರ ನಾಗರಿಕರಿಗೆ ಕರೆ ನೀಡುತ್ತದೆ. ಅಂಧ ನಂಬಿಕೆಗಳನ್ನು ತಿರಸ್ಕರಿಸಿ ವೈಜ್ಞಾನಿಕ ಚಿಂತನೆ ಅಳವಡಿಸಿಕೊಳ್ಳಿ. ಪ್ರಕೃತಿ ಮತ್ತು ಪರಿಸರವನ್ನು ಕಾರ್ಪೊರೇಟ್ ಲೂಟಿಯಿಂದ ರಕ್ಷಿಸಿ ಜನರ ಬದುಕು ಮತ್ತು ಜೀವನೋಪಾಯವನ್ನು ಉಳಿಸುವ ಹೋರಾಟವನ್ನು ಬಲಪಡಿಸೋಣ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಯಾವುದೇ ವಿಳಂಬ ಮಾಡದೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಕರ್ನಾಟಕ ರಾಜ್ಯ ಸಮಿತಿ ಆಗ್ರಹಿಸುತ್ತದೆ ಎಂದರು. ಸಿಂಧನೂರು ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದ ಕೆ ಕರಿಯಪ್ಪ ಅವರ 60ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಜುಲೈ 17 ಮತ್ತು 18ರಂದು ವಿವಿಧ ಸಾಮಾಜಿಕ ಕಾರ್ಯಕ್ರಮದ ಜೊತೆಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೊಳಗಾಗಿರುವ ರೈತರಿಗಾಗಿ ಮಹಾವರ್ಣ ಯಾಗ ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಮಂಡಲ ಅಧ್ಯಕ್ಷರಾದ ಸಿದ್ದರಾಮೇಶ್ ಮನ್ನಾಪುರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಾರಿ ಬರಗಾಲದ ಛಾಯೆ ಎದ್ದು ಕಾಣುತ್ತಿದೆ. ನನ್ನ ಜನ್ಮ ದಿನಾಚರಣೆ ಮಾಡುವುದು ಬೇಡ, ಬದಲಾಗಿ ರೈತರ ಒಳಿತಿಗಾಗಿ ಮಳೆರಾಯನ ಕೃಪೆಗಾಗಿ ಪ್ರಾರ್ಥನೆ ಮಾಡೋಣ ಎಂದೇಳಿದಾಗ ಪಂಡಿತರನ್ನು ಸಂಪರ್ಕಿಸಿ ಕೇಳಿದಾಗ ಮಹಾವರ್ಣಯಾಗ ಹಮ್ಮಿಕೊಳ್ಳಿ ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ಅವರ ಜನ್ಮದಿನದ ಜೊತೆಗೆ ಜುಲೈ 17 ಮತ್ತು 18 2 ದಿನಗಳು ಕೂಡ ಹೋಮ, ಹವನ, ಪೂಜೆ, ಪುರಸ್ಕಾರ ಹಮ್ಮಿಕೊಂಡು ಮಳೆಗಾಗಿ ಪ್ರಾರ್ಥಿಸಲಾಗುವುದು. ಜೊತೆಗೆ 1,000ಕ್ಕೂ ಹೆಚ್ಚು ಬಡವರಿಗೆ 5 ಲಕ್ಷದವರೆಗೂ ಅಪಘಾತ ವಿಮೆ, ವ್ಯಾಸಂಗ ಮಾಡುತ್ತಾ ದಿನಪತ್ರಿಕೆಯನ್ನು ಹಂಚುವ ಹುಡುಗರಿಗೆ ಸೈಕಲ್ ವಿತರಣೆ ಹಾಗೂ ರಕ್ತದಾನ ಶಿಬಿರ, ಪರಿಸರ ಜಾಗೃತಿಗಾಗಿ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಅಂದು ನಗರದ ಎಲ್ಲ ಅನಾಥ ಆಶ್ರಮಗಳಿಗೆ ಅನ್ನದಾಸೋಹವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಹೀಗೆ ಅನೇಕ ಜನಪರವುಳ್ಳ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶದಿಂದ ಈ ಬೃಹತ್ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಯುವ ಮುಖಂಡ ಮುತ್ತುವರ್ಷಿ ಮಾತನಾಡಿ, ದಿವ್ಯ ಸಾನ್ನಿಧ್ಯವನ್ನು ಒಳಬಳ್ಳಾರಿ ಸುವರ್ಣಗಿರಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಸ್ವಾಮಿ
ಎದ್ದಲದೊಡ್ಡಿ ವಿರಕ್ತ ಮಠದ ಮಹಾಲಿಂಗ ಮಹಾಸ್ವಾಮಿಗಳು, 3ನೇ ಮೈಲಿ ಕ್ಯಾಂಪ್ ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯರು, ವೆಂಕಟಗಿರಿ ಕ್ಯಾಂಪ್ ಸಂಸ್ಥಾನ ಮಠದ ಸಿದ್ದರಾಮೇಶ್ವರ ಶರಣರು, ರೌಡುಕುಂದ ಸಂಸ್ಥಾನ ಮಠದ ಮರಿಸಿದ್ದಲಿಂಗ ಸ್ವಾಮಿಗಳು, ನಂಜುಂಡೇಶ್ವರ ಮಠದ ನಂಜುಂಡಯ್ಯ ಗುರುವಿನ್, ತುರ್ವಿಹಾಳ ಅಮೋಘ ಸಿದ್ದೇಶ್ವರ ಮಠದ ಮಾದಯ್ಯ ಸ್ವಾಮಿ ಗುರುವಿನ್, ಚಿದಾನಂದಯ್ಯ ಗುರುವಿನ್, ಗೋನುವಾರದ ಮಲ್ಲಯ್ಯ ತಾತ, ಅಬ್ಬ ಸಲಿತಾತ, ಗೊರೆಬಾಳದ ಗುತ್ತೂರು ಆಂಜನೇಯ ದೇವಸ್ಥಾನದ ಚನ್ನಬಸವ ತಾತ ವಹಿಸುವರು. ಅಧ್ಯಕ್ಷತೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಉದ್ಘಾಟನೆ ಮಾಜಿ ಸಚಿವ ಬಿ ಶ್ರೀರಾಮುಲು, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಸಸಿಗೆ ನೀರು, ವಿಮಾಪತ್ರ ವಿತರಣೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ, ದಿನಪತ್ರಿಕೆ ವಿತರಕರಿಗೆ ಸೈಕಲ್ ವಿತರಣೆ ಲಿಂಗಸೂರು ಶಾಸಕ ಮಾನಪ್ಪ ವಜ್ಜಲ್, ರಕ್ತದಾನ ಶಿಬಿರಕ್ಕೆ ಚಾಲನೆ ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಸಿ ನೆಟ್ಟು ಪರಿಸರ ಜಾಗೃತಿ ಚಾಲನೆ ದೇವದುರ್ಗದ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸೇರಿದಂತೆ ಅನೇಕ ಬಿಜೆಪಿಯ ಸ್ಥಳೀಯ ನಾಯಕರು, ಮುಖಂಡರು ಹಾಗೂ ಗಣ್ಯಾತಿಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಎಂದರು. ಈ ಸಂದರ್ಭದಲ್ಲಿ ಯಂಕೋಬ್ ರಾಮತ್ನಾಳ್, ರಾಜು ಅಡವಿಬಾವಿ, ಸೋಮನಾಥ್ ಕಲ್ಲೂರ್, ರವಿ ಉಪ್ಪಾರ್, ಚಾಂದ್ ಪಾಷಾ, ಕಾಶಿನಾಥ್, ಪ್ರದೀಪ್, ಮೌನೇಶ್ ಹೊಸಮನಿ, ಹೇಮನಗೌಡ, ಹಸೇನಪ್ಪ ಸೂಲಂಗಿ, ಮುದಿಯಪ್ಪ ಸೇರಿದಂತೆ ಅನೇಕ ಬಿಜೆಪಿ ಯುವ ಮುಖಂಡರಿದ್ದರು. ಅಭಿಮಾನಿ ಬಳಗ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಆಶೆಯೊಂದಿಗೆ ಆದರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಯಕರು ಶಕಾರವಾಗಿ ಇದನ್ನು ಮಾಡೋದು ಬೇಡ ಅಂತಲೇ ತಿಳಿಸಿದರು. ನಮಗೆ ಅವ್ರದ್ದು ಡಾಕ್ಯುಮೆಂಟ್ಸಲ್ಲಿ 1/6 ಇದೆ. ಆ ಒಂದು ಇದರಲ್ಲಿ ನಾವು ಮಾಡಬೇಕಂತೇಳಿ ನಿರ್ಧಾರ ಮಾಡಿದಾಗ ಅವರು ಇಲ್ಲ ಬೇಡ, ಹುಟ್ಟುಹಬ್ಬ ಮಾಡೋದು ಬೇಡ, ಏನಾದರೂ ಬೇರೆ ಒಂದು ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಮಳೆ ಅಭಾವ ಆಗಿದೆ, ಇಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಅರ್ಧ ನೀರಾವರಿ ಇದೆ, ಅರ್ಧ ಹೊರಭೂಮಿ ಇದೆ. ಅದರಲ್ಲಿ ಈಗ ಆಲ್ರೆಡಿ ಬಿತ್ತನೆ ಮಾಡಿರ್ತಕ್ಕಂಥದ್ದು ಸೂರ್ಯಪಾನ ಇರ್ಬೋದು ಮತ್ತು ಹತ್ತಿ ಇರ್ಬೋದು, ಇವುಗಳನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು ನಾಶ ಆಗಿರ್ತಕ್ಕಂಥದ್ದು ಎಲ್ಲ ಕೂಡ ಇಲ್ಲಿ ಒಣಗಿ ಹೋಗ್ತಾ ಇದೆ. ಇಂಥದ್ರಲ್ಲಿ ನಾವು ವರ್ತನೆ ಮಾಡ್ಕೊಳ್ಳೋದ್ರೆ ಎಷ್ಟು ಸರಿ ಅಂತೇಳಿ ನಮ್ಮನ್ನು ಕ್ವಶನ್ ಮಾಡಿದಾಗ, ಹಾಗಾದ್ರೆ ಏನು ಮಾಡೋಣ ಅಂತೇಳಿ ನಾವೆಲ್ಲರೂ ವಿಚಾರ ಮಾಡಿದಾಗ ಅವ್ರು ಹೇಳಿದರು, ಮಳೆಗಾಗಿ ಏನಾದರೂ ಒಂದು ನಾವು ಕಾರ್ಯಕ್ರಮವನ್ನು ಮಾಡೋಣ, ಪ್ರಾರ್ಥನೆ ಮಾಡೋಣ, ದೇವರಲ್ಲಿ ನಾವು ಒಂದು ಪೂಜೆ ಪುನಸ್ಕಾರ ಇವುಗಳನ್ನು ಮಾಡಿ ಯಾಕಂತಂದರೆ ನಾವೆಲ್ಲ ದೈವ ಭಕ್ತರು. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಅಗ್ನಿಶಾಮಕ ದಳ ಪಕ್ಕದಲ್ಲಿರುವ ಅಗ್ನಿ ಆಂಜನೇಯ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ಗಂಜ್ ವರ್ತಕರ ಸಂಘದಿಂದ ಮಳೆ ಇದ್ದರೆ ರೈತ, ರೈತ ಇದ್ದರೆ ಜಗಕ್ಕೆಲ್ಲ ಅನ್ನ ಎಂಬ ಘೋಷವಾಕ್ಯದಲ್ಲಿ ನಾವೆಲ್ಲರೂ ರೈತರ ಹಿತ ಕಾಪಾಡಕ್ಕಾಗಿ ಮಳೆಗಾಗಿ ತುಂಬಿದ ಬಿಂದಿಗೆಯಿಂದ 101 ಕೊಡ ನೀರನ್ನು ಗಂಜ್ ವರ್ತಕರ ಸಂಘದ ಎಲ್ಲ ಸದಸ್ಯರು ಅಗ್ನಿ ಆಂಜನೇಯ ಸ್ವಾಮಿಗೆ ಜಲಾಭಿಷೇಕ ಮಾಡಿ ಭಕ್ತಿಯಿಂದ ನೀರೆರೆದರು. ಗಂಜ್ ವರ್ತಕರ ಸಂಘದ ಮುಖಂಡ ನಿಂಗಪ್ಪ ಕಾನಿಹಾಳ್ ಮಾತನಾಡಿ, ರೈತರು ಬೆಳೆದರೆ ವರ್ತಕರು ಕ್ಷೇಮ, ಜಗದ ಜನರು ಕ್ಷೇಮ. ಮಳೆ ಬರಬೇಕು, ರೈತರು ಸುಭಿಕ್ಷವಾಗಿರಬೇಕು. ಈ ಕಾರಣವಾಗಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸಿ ಶ್ರೀ ಅಗ್ನಿ ಆಂಜನೇಯ ಸ್ವಾಮಿ ದೇವರಿಗೆ ನೀರೆರೆಯುವ ಮೂಲಕ ಮಳೆರಾಯನ ಕೃಪೆಗೆ ದೇವರ ಮೊರೆಗೆ ಹೋಗಿದ್ದೇವೆ. ಮುದ್ದುರಾಮನ ಬಂಟ ಬುದ್ಧಿವುಳ್ಳ ಹನುಮಂತ, ಹದ್ದಾಗಿ ಹಾರಿದರೆ ಆಕಾಶಕ್ಕೆ ಧೂತ್ತೆಂದು ಸುರಿದನು ಮಳೆರಾಯ ಎಂಬ ವಾಕ್ಯದೊಂದಿಗೆ ಶಕ್ತಿಯುತ ಸ್ಥಳವಾದ ಶ್ರೀ ಅಗ್ನಿ ಆಂಜನೇಯ ಸ್ವಾಮಿಯ ಸ್ಥಳದಲ್ಲಿ ಎಪಿಎಂಸಿ ಗಂಜ್ ವರ್ತಕರ ಸಂಘದಿಂದ ವರ್ಣನ ಆಗಮನಕ್ಕೆ 101 ಬಿಂದಿಗೆಯ ನೀರನ್ನು ಎರೆಯುವ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಮಳೆ ಬಾರದ ಹಿನ್ನೆಲೆಯಲ್ಲಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ನಾಡೆಲ್ಲ, ಒಕ್ಕಲಿಗೆ ಬಿತ್ತಿದರೆ ಜಗಕ್ಕೆಲ್ಲ ಅನ್ನ ಎಂಬ ಉದ್ದೇಶದಿಂದ ನಾವು ನಯ ವಿನಯ ಹಾಗೂ ಶ್ರದ್ಧಾಭಕ್ತಿಯಿಂದ ಜಲಾಭಿಷೇಕ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅಮರೇಶ್ ಮಾಡ್ಸಿರ್ವಾರ್, ಫಕೀರಪ್ಪ ಬಾಗೋಡಿ ತಿಡುಗೋಳ್, ಮಲ್ಲಪ್ಪ ಮೈಲಾರ್, ಲಕ್ಷ್ಮಣ್ ಭಂಗಿ, ಬಸ್ನಿ ಲಾಲ್ ಸೇಠ್, ಸುಮಿತ್ ಲಾಲ್ ಸೇಠ್, ಸುರೇಶ್ ಬಪ್ಪೂರ್, ಗೋಪಾಲ್ ಶೆಟ್ಟಿ, ಚೈತ್ರ ಮಲ್ಲಪ್ಪ, ಸಿದ್ದಪ್ಪ ಪೂಜಾರಿ, ನಾಗರಾಜ್ ಶ್ರೇಷ್ಠಿ, ಶಿವರಾಜ್, ಬಸವರಾಜ್ ಬೊಮ್ಮನಾಳ್, ವೀರೇಶ್ಪುರ, ಲಿಂಗಪ್ಪ ಏಳ್ಕುರಿ, ಸಿದ್ದಪ್ಪ ಹಸಮಕಲ್, ಫಕೀರಪ್ಪ ಸುಕಲ್ಪೇಟೆ, ಬಸವರಾಜ್ ಗುಂಡುಸಾಗರ, ಶರಣಯ್ಯ ಸ್ವಾಮಿ, ಶಿವಪುತ್ರಪ್ಪ ಹಾಗೂ ಸುರೇಶ್ ಸೇರಿದಂತೆ ಅನೇಕ ಗಂಜ್ ವರ್ತಕರು ಸೇರಿ ಮಳೆಗಾಗಿ ಪ್ರಾರ್ಥಿಸಿದರು. ಇದು 101 ಕೊಡ ನೀರು ಹಾಕ್ಬೇಕಂದ್ರೆ ಆಂಜನೇಯ ದೇವನಿಗೆ ಈಗ ನಾಡಿನ ರೈತರು ಮಳೆಯಿಂದ ಕಂಗೆಟ್ಟಿದ್ದಾರೆ. ಆ ನಾಡಿನ ರೈತರು ಮಳೆಯಿಂದ ಕಂಗೆಟ್ಟಿದ್ದಕ್ಕಾಗಿ ನಮ್ಮ APMC ವರ್ತಕರು ಸೇರಿ, ಯಾಕಂದರೆ ರೈತರು ಕಂಗೆಟ್ಟರೆ ನಮಗೆ ಕೂಡ ನಷ್ಟ, ನಮಗೆ ಕೂಡ ಲಾಭ ಆಗಲ್ಲ. ರೈತರು ಚಂದಿದ್ರೆ ನಾವೆಲ್ಲರೂ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ. ಅದಕ್ಕಾಗಿ ಒಕ್ಕಲಿಗ ಬಿತ್ತಿದರೆ ಮಾತ್ರ
ಜಗಕ್ಕೆ ಅನ್ನ ಸಿಗ್ತದೆ, ಇಲ್ಲದ್ರೆ ಎಲ್ಲಿಂದ ಸಿಗ್ತದೆ ಅನ್ನೋಗೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ನಮ್ಮ APMC ವರ್ತಕ ಬಳಗದವರಿಂದ ಶ್ರೀಯುತ ಶ್ರೀ ಆಂಜನೇಯ ಸ್ವಾಮಿಗೆ 101 ಜಲಾಭಿಷೇಕ ಮಾಡುತ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಸ್ವಯಂ ರೀತಿಯಿಂದ ನಿಧಾನವಾಗಿ ಯಾವುದೇ ಅಹಿತಕರ ಇದನ್ನೆಲ್ಲಾರದೆ ನಿಧಾನವಾಗಿ ಜಲಾಭಿಷೇಕ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಸುತ್ತೇನೆ. ಜೈ ಶ್ರೀರಾಮ್, ಜೈ ರಾಮ್, ಜೈ ಶ್ರೀರಾಮ್, ಜೈ ರಾಮ್. ಸೋನಂ ವಾಂಗ್ಚುಕ್ ನಿರಸನ ಬೆಂಬಲಿಸಿ ಜುಲೈ 17ರಂದು ಅಂದರೆ ನಾಳೆ ಧರಣಿ ಸತ್ಯಾಗ್ರಹ. ಶಿಕ್ಷಣ ತಜ್ಞ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಹೊಸ ದಿಲ್ಲಿಯ ಜಂತರ್ ಮಂಥರ್ನಲ್ಲಿ ಕಳೆದ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಈ ಹೋರಾಟವನ್ನು ಬೆಂಬಲಿಸಿ ಜುಲೈ 17ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಾಲಕರಾದ ಚಂದ್ರಶೇಖರ್ ಗೊರೆಬಾಳ್, DH ಕಂಬಳಿ, S ದೇವೇಂದ್ರಗೌಡ, ನಾಗರಾಜ್ ಪೂಜಾರ್, ಬಸವರಾಜ್ ಬಾದರ್ಲಿ ತಿಳಿಸಿದ್ದಾರೆ. 1.5 ವರ್ಷದ ಮಗುವಿನ ಮೇಲೆ ನಾಯಿಗಳು ದಾಳಿ ಮಾಡಿದ್ದರಿಂದ ಹೆಣ್ಣು ಮಗು ಸಾವನ್ನಪ್ಪಿದ ಘಟನೆ ಹಂಚಿನಾಳ ಕ್ಯಾಂಪಿನಲ್ಲಿ ಬುಧವಾರ ಬೆಳಗಿನ ಜಾವದಲ್ಲಿ ನಡೆದಿದೆ. ಹೊಸಪೇಟೆಗೆ ಅಬ್ದುಲ್ ರಜಾಕ್ ಕುಟುಂಬ ಹಂಚಿನಾಳ ಕ್ಯಾಂಪ್ನಲ್ಲಿರುವ ತಮ್ಮ ಸಂಬಂಧಿ ಮನೆಯಲ್ಲಿ ಮಲಗಿ ಮುಂಜಾನೆ ಹೊಸಪೇಟೆಗೆ ಹೋಗಲು ತೀರ್ಮಾನ ಮಾಡಿ ಮಂಗಳವಾರ ರಾತ್ರಿ ಮನೆಯಲ್ಲಿ ಮಲಗಿದ್ದು, ಬುಧವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ತೊಟ್ಟೆಲಿನಿಂದ ಇಳಿದು ಅಳುತ್ತಾ ಅಂಬೆಗಾಲಿಡುತ್ತಾ ಮಗು ಹೊರಗೆ ಬಂದಿದೆ. ಸುಮಾರು 7-8 ಬೀದಿ ನಾಯಿಗಳ ಕಚ್ಚಿ ದಾಳಿ ಮಾಡಿ ಹಸುಗುಸು ಮಗು ಸಾವಿಗೆ ಕಾರಣವಾಗಿದೆ ಎಂದು ವೈದ್ಯರ ತಂಡ ಭೇಟಿ ಮಾಡಿತು. ಮಗು ಮಲಗಿದೆ ಎಂದು ಪಾಲಕರು ತಿಳಿದುಕೊಂಡಿದ್ದೇ ತಪ್ಪಾಗಿ ಹೋಗಿದೆ. ಮನೆ ಮುಂದೆ ನಾಯಿಗಳ ಹಿಂಡು ನಿಂತಿದ್ದು ನೋಡಿ ಸಾರ್ವಜನಿಕರು ಮನೆಯವರಿಗೆ ಹೇಳಿದ ಮೇಲೆಯೇ ಕುಟುಂಬಸ್ಥರು ಹೊರಗೆ ಬಂದು ನೋಡಿದಾಗ ತಮ್ಮ ಮಗು ಸಾವನ್ನಪ್ಪಿದ ಬಗ್ಗೆ ತಿಳಿದು ಬಂದಿದೆ. 1.5 ವರ್ಷದ ಅನಮ್ ತಂದೆ ಅಬ್ದುಲ್ ರಜಾಕ್, ತಾಯಿ ನದಾಫ್ ಎಂದು ತಿಳಿದು ಬಂದಿದೆ. ನಾಯಿಗಳ ದಾಳಿಗೆ ಮಗು ಬಲಿಯಾದ ವಿಷಯ ತಿಳಿದು ಗುರುವಾರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಐನ್ಗೌಡ ನೇತೃತ್ವದ ಸಿಬ್ಬಂದಿಗಳ ತಂಡ ಹಂಚಿನಾಳ ಕ್ಯಾಂಪ್ಗೆ ಹೋಗಿ ಕುಟುಂಬಸ್ಥರಿಂದ ಮಾಹಿತಿ ಪಡೆದುಕೊಂಡು ಮೇಲಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಐನ್ಗೌಡ ಪತ್ರಿಕೆಗೆ ಮಾಹಿತಿ ನೀಡಿದರು. ಈ ನಾಯಿಗಳನ್ನು ಹಂಚಿನಾಳ ಕ್ಯಾಂಪಿನಿಂದ ಸ್ಥಳಾಂತರ ಮಾಡಬೇಕು ಹಾಗೂ ನಾಯಿಗಳಿಗೆ ರೇಬೀಸ್ ಇಂಜೆಕ್ಷನ್ ನೀಡುವಂತೆ ಗ್ರಾಮ ಪಂಚಾಯಿತಿ PDO ಅವರಿಗೆ ಸೂಚನೆ ನೀಡಲಾಗಿದೆ ಎಂದರು. ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಸಂಗನಗೌಡ ಪಾಟೀಲ್, ಸಾಂಕ್ರಾಮಿಕ ರೋಗಗಳ ವೈದ್ಯ ನಿಖಿಲ್, ತಾಲೂಕು VBDFA ಹಣಗಿ, ಸಮುದಾಯ ಆರೋಗ್ಯ ಕೇಂದ್ರ ಸುಮಾ ಪಾಟೀಲ್, ಪದ್ಮಾವತಿ ಸೇರಿದಂತೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ತಾಲೂಕಿನ ಜವಳಿಗೆರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಂಗಮಟ್ಟಿ ಗ್ರಾಮದ ಮಹಿಳೆಯರು ಮಳೆರಾಯ ಕೃಪೆ ತೋರಲೆಂದು ಕಪ್ಪೆಗಳಿಗೆ ಮದುವೆ ಮಾಡಿಸಿ ಕಪ್ಪೆಗಳನ್ನು ಕೊಡದಲ್ಲಿ ಹಾಕಿಕೊಂಡು ಮೇಲೆ ಬೇವಿನ ತಪ್ಪಲು, ಊದಿನ ಕಡ್ಡಿ ಇಟ್ಟು ಪೂಜೆ ಮಾಡಿ ಮನೆ ಮನೆಗೆ ತೆರಳಿ ಮಳೆರಾಯನಿಗೋಸ್ಕರ ಹಾಡನ್ನು ಹಾಡುತ್ತಾ ಮೈಮೇಲೆ ನೀರನ್ನು ಹಾಕಿಕೊಂಡು ವ್ರತ ಮಾಡಿದ್ದು ವಿಶೇಷವಾಗಿತ್ತು. ಗ್ರಾಮದ ಪ್ರತಿಯೊಂದು ಮನೆಗೆ ತೆರಳಿ ರೈತರು ನೀಡಿದ ಧಾನ್ಯಗಳನ್ನು ನೀಡಿಸಿಕೊಂಡು ಮಹಿಳೆಯರು ಮಳೆಯ ಜಾನಪದಗಳನ್ನು ಹಾಡುತ್ತಾ ಮೈ ಮೇಲೆ ನೀರು ಹಾಕಿಸಿಕೊಂಡು ಧಾನ್ಯಗಳನ್ನು ಕೇಳುತ್ತಾ ಜಮೀನಿನಲ್ಲಿ ಬಿತ್ತಿದ ಬೆಳೆಗಳು ಎಲ್ಲ ನಾಶವಾಗಿವೆ. ಗ್ರಾಮ ಪಂಚಾಯಿತಿಯಿಂದ ನಡೆಯುತ್ತಿರುವ ಉದ್ಯೋಗ ಖಾತ್ರಿಯೂ ರದ್ದಾಗಿವೆ. ಬಳಕೆ ನೀರು ಮತ್ತು ಕುಡಿಯುವ ನೀರು ಸರಿಯಾಗಿ ಊರಲ್ಲಿ ಬರುತ್ತಿಲ್ಲ. ಹೀಗಾಗಿ ಬಳಕೆಗೆ ಮತ್ತು ಜಾನುವಾರುಗಳಿಗೆ ನೀರು ಸಿಗುತ್ತಿಲ್ಲ. ರೈತರು ಭತ್ತ ನಾಟಿ ಮಾಡಬೇಕು ಎಂದರು. ಈಗಾಗಲೇ 1 ತಿಂಗಳ ಹಿಂದೆಯೇ ಸಸಿ ಮಡಿ ಹಾಕಲಾಗಿದೆ. ಇದುವರೆಗೂ ಜಲಾಶಯದಿಂದ ನೀರು ಬರದ ಕಾರಣ ಈ ವರ್ಷ ನಾಟಿ ಕಾರ್ಯ ಕೂಡ ನಡೆದಿಲ್ಲ. ಕೂಲಿ ಕೆಲಸ ಇಲ್ಲದೆ ಗ್ರಾಮೀಣ ಭಾಗದ ಜನರ ಜೀವನ ತುಂಬ ಗಂಭೀರ ಪರಿಸ್ಥಿತಿಯಾಗಿದೆ. ಇನ್ನು ಮಳೆ ಬಾರದೇ ಇದ್ದರೆ ಮಾನವ ಸಂಕುಲ ನಾಶವಾಗುತ್ತವೆ. ರಾಜ್ಯದಲ್ಲಿ ಆದಷ್ಟು ಬೇಗನೆ ಮಳೆರಾಯ ಕೃಪೆ ತೋರಬೇಕಾಗಿದೆ. ಅದಕ್ಕಾಗಿ ಕಪ್ಪೆಗಳ ಮದುವೆ ಮಾಡಿದರೆ ಮಳೆ ಬರುತ್ತದೆ ಎಂಬ ವಾಡಿಕೆ ಹಿಂದಿನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಅದಕ್ಕಾಗಿ ಈ ಕಪ್ಪೆಗಳ ಮದುವೆ ಮಾಡುವ ಮೂಲಕ ಮಳೆರಾಯನ ಮೊರೆ ಹೋಗಿದ್ದೇವೆ ಎಂದು ಗ್ರಾಮದ ಮಹಿಳೆಯರು ಹೇಳಿದರು. ಈ ಸಂದರ್ಭದಲ್ಲಿ ಹನುಮಂತಮ್ಮ ಮಾರಲ್ಬಾವಿ, ಅಮರಮ್ಮ ಮರಳಿ, ಮೀನಕ್ಷಮ್ಮ ಮಾರಲ್ಬಾವಿ, ಒಳಿಯಮ್ಮ ಮನೆಗಾರ್, ಅನ್ನಪೂರ್ಣಮ್ಮ ಮಾರಲ್ಬಾವಿ, ಕರಿಯಮ್ಮ ಕುರುಬರು, ತಾಯಮ್ಮ ಮಾರಲ್ಬಾಯಿ, ಜ್ಞಾನಮ್ಮ ಮರಳಿ, ಈರಮ್ಮ ಬೋವಿ, ಪದ್ದಮ್ಮ ಮಾನೆಗಾರ್, ಪದ್ದಮ್ಮ ಬೋವಿ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.